ಓಕೆ ವಿದ್ಯಾರ್ಥಿಗಳೇ, ಮುಂದಿನ ಲೆಕ್ಕವನ್ನು ನೋಡೋಣ. 30 ಸೆಂಟಿಮೀಟರ್ ವಕ್ರತಾ ತ್ರಿಜ್ಯವನ್ನು ಹೊಂದಿರುವ ಒಂದು ಪೀನ ದರ್ಪಣದ ಮುಂಭಾಗದಲ್ಲಿ 20 ಸೆಂಟಿಮೀಟರ್ ದೂರದಲ್ಲಿ 5 ಸೆಂಟಿಮೀಟರ್ ಎತ್ತರವಿರುವ ಒಂದು ವಸ್ತುವನ್ನ ಇರಿಸಿದೆ. ಪ್ರತಿಬಿಂಬದ ಸ್ಥಾನ, ಸ್ವಭಾವ ಮತ್ತು ಗಾತ್ರಗಳನ್ನ ಕಂಡುಹಿಡಿಯಿರಿ ಅಂತಿದೆ. ಏನು, ಒಂದು ಪೀನ ದರ್ಪಣ ಇದೆ, ಅದರ ವಕ್ರತಾ ತ್ರಿಜ್ಯ 30 ಸೆಂಟಿಮೀಟರ್ ಇದೆ. ಆದ್ರೆ ಸಂಗಮ ದೂರವನ್ನು ಕೊಟ್ಟಿಲ್ಲ. ಸಂಗಮ ದೂರ ಇದರ ಅರ್ಧವಾಗಿರುತ್ತೆ ಅಂತ ಗೊತ್ತು ನಮ್ಗೆ. ಹಾಗಾಗಿ ವಸ್ತುವಿನ ದೂರವನ್ನು ಕೊಟ್ಟಿದ್ದಾರೆ 20 ಸೆಂಟಿಮೀಟರ್ ಅಂತ. ಹಾಗೆ ವಸ್ತುವಿನ ಎತ್ತರ ಕೊಟ್ಟಿದ್ದಾರೆ. ನಾವೇನ್ ಕಂಡುಹಿಡಿಬೇಕು? ಪ್ರತಿಬಿಂಬದ ದೂರ, ಸ್ವಭಾವ, ಗಾತ್ರವನ್ನ ಕಂಡುಹಿಡಿ. ಮೊದಲಿಗೆ ದತ್ತಾಂಶಗಳನ್ನು ಬರೆದುಕೊಳ್ಳೋಣ. ಆರ್ ಕೊಟ್ಟಿದ್ದಾರೆ. ವಕ್ರತಾ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು 30 ಸೆಂಟಿಮೀಟರ್. ದೆನ್ ಎಫ್ ಏನಾಗುತ್ತೆ? ಎಫ್ ಇಸ್ ಈಕ್ವಲ್ ಟು ಆರ್ ಡಿವೈಡೆಡ್ ಬೈ 2 ಅಲ್ವಾ? ಸೊ ನನಗೆ 15 ಸೆಂಟಿಮೀಟರ್ ಸಿಗುತ್ತೆ. ಎಫ್ ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್. ಹಾಗೆ ವಸ್ತುವಿನ ದೂರವನ್ನ ಕೊಟ್ಟಿದ್ದಾರೆ 20 ಸೆಂಟಿಮೀಟರ್. ನಾವು ವಸ್ತುವಿನ ದೂರವನ್ನು ಯಾವಾಗಲೂ ಋಣಾತ್ಮಕವಾಗಿ ತೆಗೆದುಕೊಳ್ಳಬೇಕು. ಹಾಗೆ ವಸ್ತುವಿನ ಎತ್ತರವನ್ನ ಕೊಟ್ಟಿದ್ದಾರೆ, ಹೈಟ್ ಆಫ್ ದ ಆಬ್ಜೆಕ್ಟ್ 5 ಸೆಂಟಿಮೀಟರ್ ಇದೆ ಅಂತೆ. ಹಾಗಾಗಿ ಏನ್ ಕಂಡುಹಿಡಿಬೇಕು? ಪ್ರತಿಬಿಂಬದ ದೂರ, ಗಾತ್ರ, ಹೈಟ್ ಆಫ್ ದ ಇಮೇಜ್ ಕಂಡುಹಿಡಿಬೇಕು ಮತ್ತು ಸ್ವಭಾವವನ್ನ ಕಂಡುಹಿಡಿಬೇಕು. ಓಕೆ ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಸೂತ್ರವನ್ನ ಬರೆಯೋಣ. ದರ್ಪಣದ ಸೂತ್ರ 1 ಡಿವೈಡೆಡ್ ಬೈ ವಿ ಪ್ಲಸ್ 1 ಡಿವೈಡೆಡ್ ಬೈ ಯು is equal to 1 divided by f. v ದ ಬೆಲೆ ಗೊತ್ತಿಲ್ಲ, ಪ್ಲಸ್ 1 divided by u, u ದ ಬೆಲೆ -20 ಇದೆ, is equal to 1 divided by f ದ ಬೆಲೆ 15 ಸೆಂಟಿಮೀಟರ್ ಇದೆ. ಇದು ಕೂಡ ಧನಾತ್ಮಕವಾಗಿರುತ್ತೆ, ಯಾಕಂದ್ರೆ p ನ ದರ್ಪಣವಾಗಿರುವುದರಿಂದ. 1 divided by v ನ ಇಲ್ಲೇ ಇಡ್ತೀನಿ. 1 divided by 15 ಇರುತ್ತೆ. ಇಲ್ಲಿ ನೋಡಿ, ಈ ಪ್ಲಸ್ ಇಂಟು ಮೈನಸ್ ಇದು ಮೈನಸ್ ಆಗುತ್ತೆ. 1 divided by 20 ಮೈನಸ್ 1 divided by 20 ಅನ್ನ ಈ ಕಡೆ ತಗೊಂಡ್ಬಂದ್ರೆ ಪ್ಲಸ್ 1 divided by 20 ಆಗುತ್ತೆ. ನಾನು ಲಸ ತೆಗೆದ್ರೆ ನನಗೆ 60 ಲಸ ಸಿಗುತ್ತೆ. ಇಲ್ಲಿ 4 plus 3 is equal 4 plus 3 divided by 60 is equal to 1 divided by v. Then v is equal to ಏನಾಗುತ್ತೆ? 60 divided by 7 ಆಗುತ್ತೆ. ಸೊ ನಾನು ಇದನ್ನು ಭಾಗಿಸಿದಾಗ ನನಗೆ v ದ ಬೆಲೆ ಎಷ್ಟು ಸಿಗುತ್ತೆ? 8.57 ಬರುತ್ತೆ. ಇದು ಸೆಂಟಿಮೀಟರ್ ಪ್ಲಸ್ ಆಗಿರುವುದರಿಂದ ಪ್ರತಿಬಿಂಬ ದರ್ಪಣದಿಂದ ಬಲಗಡೆ ಪ್ರತಿಬಿಂಬ ಉಂಟಾಗಿರುತ್ತೆ. ಇನ್ನು ನೆಕ್ಸ್ಟ್ ಏನ್ ಕಂಡುಹಿಡಿಬೇಕು? ನಾನು ಪ್ರತಿಬಿಂಬದ ಎತ್ತರವನ್ನ ಕಂಡುಹಿಡಿಬೇಕಲ್ಲ. m is equal to hi divided by ho, that is equal to minus v divided by u. m is equal to hi divided by ho is equal to minus v divided by u. ಈ ಸೂತ್ರದಲ್ಲಿ 3 ಬೆಲೆಗಳನ್ನು ತುಂಬುತ್ತೀನಿ. ಹೈಟ್ ಆಫ್ ದ ಆಬ್ಜೆಕ್ಟ್ ಅಂದ್ರೆ ವಸ್ತುವಿನ ಎತ್ತರ, ಪ್ರತಿಬಿಂಬದ ದೂರ, ವಸ್ತುವಿನ ದೂರ. ಈ ಬೆಲೆಗಳನ್ನು ತುಂಬಿ ನಾನು ಪ್ರತಿಬಿಂಬದ ಎತ್ತರವನ್ನ ಕಂಡುಹಿಡಿತೀನಿ. ಹೈಟ್ ಆಫ್ ದ ಇಮೇಜ್ ಗೊತ್ತಿಲ್ಲ, ಮೈನಸ್ ವಿ ದ ಬೆಲೆ 8.57 ಡಿವೈಡೆಡ್ ಬೈ, ಇಲ್ಲಿ ಎಚ್ ದ ಬೆಲೆ 5 ಇದೆ, ಹೈಟ್ ಆಫ್ ದ ಆಬ್ಜೆಕ್ಟ್. ಹಾಗೆ ಯು ದ ಬೆಲೆ -20 ಇದೆ. ಸೊ ಎಚ್ ಇಲ್ಲೇ ಇರ್ತೀನಿ. ಈ 5ಅನ್ನ ಈ ಕಡೆ ತಗೊಂಡ್ಬಂದ್ರೆ ಅದು ಗುಣಿಸುತ್ತೆ, ಈ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 8.57 ಡಿವೈಡೆಡ್ ಬೈ 20, ಇದು 5ನ ಈ ಕಡೆ ತಗೊಂಡ್ಬಂದ್ರೆ ಇದು ಇಲ್ಲಿ ಗುಣಿಸುತ್ತೆ. 4 5 4 20. ಸೊ ಇಲ್ಲಿ 8.57 ಡಿವೈಡೆಡ್ ಬೈ 4 ಉಳಿತು. ಓಕೆ, ಭಾಗಿಸಿದಾಗ ನಮಗೆ 2.14 ಸೆಂಟಿಮೀಟರ್ ಸಿಕ್ತು. ಹೈಟ್ ಆಫ್ ದ ಇಮೇಜ್, ಪ್ರತಿಬಿಂಬದ ಎತ್ತರ ಪ್ಲಸ್
2.14 ಸೆಂಟಿಮೀಟರ್. HI is equal to plus 2.14 ಸೆಂಟಿಮೀಟರ್. ನೋಡಿ ವಿದ್ಯಾರ್ಥಿಗಳೇ, ಇದು ಧನಾತ್ಮಕವಾಗಿ ಬಂದಿರೋದ್ರಿಂದ ಪ್ರತಿಬಿಂಬ ಏನಾಗಿದೆ, ಸ್ವಭಾವ ನೇರವಾಗಿರುವಂತ ಪ್ರತಿಬಿಂಬ ಅಂದರೆ ಮಿಥ್ಯಾ ಪ್ರತಿಬಿಂಬ. ಪ್ರತಿಬಿಂಬ ನೇರವಾಗಿದೆ ಅಂದರೆ ಮಿಥ್ಯಾ ಪ್ರತಿಬಿಂಬವಾಗಿದೆ. ಓಕೆ ವಿದ್ಯಾರ್ಥಿಗಳೇ, ಇನ್ನೊಂದ್ಸಾರಿ ಲೆಕ್ಕವನ್ನು ನೋಡೋಣ. 30 ಸೆಂಟಿಮೀಟರ್ ವಕ್ರತಾ ತ್ರಿಜ್ಯವನ್ನು ಹೊಂದಿರುವ ಒಂದು ಪೀನ ದರ್ಪಣದ ಮುಂಭಾಗದಲ್ಲಿ 20 ಸೆಂಟಿಮೀಟರ್ ದೂರದಲ್ಲಿ 5 ಸೆಂಟಿಮೀಟರ್ ಎತ್ತರ ಇರುವ ಒಂದು ವಸ್ತುವನ್ನು ಇರಿಸಿದೆ. ಪ್ರತಿಬಿಂಬದ ಸ್ಥಾನ, ಸ್ವಭಾವ, ಗಾತ್ರವನ್ನ ಕಂಡುಹಿಡಿಯಿರಿ ಅಂತ ಹೇಳಿದೆ. ಓಕೆ, ಪ್ರತಿಬಿಂಬದ ಗಾತ್ರ, ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ ಕಂಡುಹಿಡಿ ಅಂತ ಹೇಳಿದರೆ ವಕ್ರತಾ ತ್ರಿಜ್ಯವನ್ನ ಕೊಟ್ಟಿದ್ದಾರೆ ಪೀನ ದರ್ಪಣದ. R is equal to ಏನಾಗುತ್ತೆ, 30 ಸೆಂಟಿಮೀಟರ್ ವಕ್ರತಾ ತ್ರಿಜ್ಯ. ಸಂಗಮ ದೂರ ಯಾವಾಗಲೂ ವಕ್ರತಾ ತ್ರಿಜ್ಯದ ಅರ್ಧದಷ್ಟಿರುತ್ತೆ, ಅಂದ್ರೆ 15 ಸೆಂಟಿಮೀಟರ್ ಆಯ್ತು. ಇದು ಪೀನ ದರ್ಪಣ ಆಗಿರೋದ್ರಿಂದ R ಪ್ಲಸ್ ಇರುತ್ತೆ, 15 ಸೆಂಟಿಮೀಟರ್ ಆಯ್ತು. ಆ ನಂತರ ಯುವದ ಬೆಲೆ ಕೊಟ್ಟಿದ್ದಾರೆ -20 ಸೆಂಟಿಮೀಟರ್. ಪ್ರತಿಬಿಂಬದ ವಸ್ತುವಿನ ಎತ್ತರವನ್ನ ಕೊಟ್ಟಿದ್ದಾರೆ 5 ಸೆಂಟಿಮೀಟರ್. ಪ್ರತಿಬಿಂಬದ ದೂರವನ್ನ ಮತ್ತು ಪ್ರತಿಬಿಂಬದ ಎತ್ತರವನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ರು. ನಾನು ದರ್ಪಣದ ಸೂತ್ರವನ್ನ ಬರೀತೀನಿ. 1/v plus 1/u is equal to 1/f. 1/v ಹಾಗೆ ಬರೀತೀನಿ. ಈ ಸೂತ್ರದಲ್ಲಿ ಯುದ ಬೆಲೆ -20 ತುಂಬ್ತೀನಿ, ಹಾಗೆ ಎಫ್ ದ ಬೆಲೆ 15 ತುಂಬ್ತೀನಿ. ಈ -1/20 ಈ ಕಡೆ ತಗೊಂಬಂದಾಗ +1/20 ಆಗುತ್ತೆ. 15 ಮತ್ತು 20 ಲಸ ತೆಗೆದ್ರೆ 60 ಸಿಕ್ತು. ಅಂಶಗಳನ್ನ ಸೇರಿಸ್ತೀನಿ. ಆಗ 1/v is equal to 7/60 ಸಿಗುತ್ತೆ. v is equal to 60/7. 60ನ್ನ 7ರಿಂದ ಭಾಗಿಸಿದಾಗ ನನಗೆ 8.57 ಸೆಂಟಿಮೀಟರ್ ಉತ್ತರ ಸಿಕ್ತು. ಇದೇನಿದು ಪ್ರತಿಬಿಂಬದ ದೂರ. ದೂರದಲ್ಲಿ ಪ್ರತಿಬಿಂಬ ಮೂಡಿದೆ. ಧನಾತ್ಮಕವಾಗಿರೋದ್ರಿಂದ ಮಸೂರದಿಂದ ಬಲಕ್ಕೆ ಪ್ರತಿಬಿಂಬ ಮೂಡಿರುತ್ತೆ. ಹಾಗೆ ನನಗೆ ಪ್ರತಿಬಿಂಬದ ಸ್ವಭಾವವನ್ನ ಕಂಡುಹಿಡಿಯಬೇಕಾಗಿತ್ತು ಮತ್ತೆ ಪ್ರತಿಬಿಂಬದ ಎತ್ತರವನ್ನ ಕಂಡುಹಿಡಿಯಬೇಕಾಗಿತ್ತು. ಅದಕ್ಕೆ ನಾನು ಈ ಸೂತ್ರವನ್ನ ಬಳಸ್ತೀನಿ. m is equal to hi/ho, that is equal to -v/u. ಹೈಟ್ ಆಫ್ ದ ಇಮೇಜ್ ಗೊತ್ತಿಲ್ಲ, ಹಾಗೆ ಬರೀತೀನಿ. ಹೈಟ್ ಆಫ್ ದ ಆಬ್ಜೆಕ್ಟ್ ಕೊಟ್ಟಿದ್ದಾರೆ 5 ಸೆಂಟಿಮೀಟರ್ ಅಂತ. ಅದು ಈಕ್ವಲ್ ಟು ಮೈನಸ್ ಆಸ್ ಇಟ್ ಈಸ್ ಇರುತ್ತೆ. ವಿ ದ ಬೆಲೆ 8.57 ಸೆಂಟಿಮೀಟರ್, ಯು ದ ಬೆಲೆ -20. ಈ ಎರಡು ಚಿಹ್ನೆಗಳು ಮೈನಸ್ ಪ್ಲಸ್ ಆಗುತ್ತೆ. ಆನಂತರ ಈ 5ನ್ನ ಈ ಕಡೆ ತಗೊಂಡ್ಬಂದ್ರೆ ಇದು ಗುಣಿಸುತ್ತೆ. ಆಗ 5 1 5 4 20, 4 ಉಳಿತದೆ ಕೆಳಗೆ. ಆಗ 8.57ನ್ನ 4ರಿಂದ ಭಾಗಿಸಿದಾಗ +2.14 ಸೆಂಟಿಮೀಟರ್ ಸಿಕ್ತು. ಇದೇನಿದು ಪ್ರತಿಬಿಂಬದ ಎತ್ತರ 2.4 ಸೆಂಟಿಮೀಟರ್. ಅಂದ್ರೆ ವಸ್ತುವಿಗಿಂತ ಕಡಿಮೆ, ಅರ್ಧ ಸಣ್ಣದು, ಅರ್ಧಕ್ಕಿಂತ ಕಡಿಮೆ. ಇನ್ನು ವಸ್ತು ಎಷ್ಟಿದೆ 5 ಸೆಂಟಿಮೀಟರ್ ಇದೆಲ್ಲ, 5ಕ್ಕಿಂತ ಕಡಿಮೆ, ಅರ್ಧಕ್ಕಿಂತ ಕಡಿಮೆ ಪ್ರತಿಬಿಂಬ ಮೂಡಿದೆ. ಪ್ರತಿಬಿಂಬ ಧನಾತ್ಮಕವಾಗಿರುವಂತಹ ಅಂಶವನ್ನು ಸೂಚಿಸ್ತಾ ಇರೋದ್ರಿಂದ, ಅಂದ್ರೆ ಧನಾತ್ಮಕವಾಗಿರುವಂತದ್ದರಿಂದ ನೇರವಾಗಿದೆ, ಮಿಥ್ಯಾ ಪ್ರತಿಬಿಂಬವಾಗಿದೆ. ಇದನ್ನ ಪರದೆ ಮೇಲೆ ಇಡಲಿಕ್ಕೆ ಸಾಧ್ಯ ಇಲ್ಲ. ಓಕೆ ವಿದ್ಯಾರ್ಥಿಗಳೇ, ಮುಂದಿನ ಲೆಕ್ಕವನ್ನ ನೋಡೋಣ.